ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರನ್ನ ಫಾತಿಮಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಢಾಬಾ ಸ್ಟೈಲ್ ಪನ್ನೀರ್ ಮಸಾಲ ಆ್ಯಂಡ್ ಪರಾಟ. ನಿಮ್ಗೆ ಗೊತ್ತೇ ಇರುತ್ತೆ ಪರಾಟ. ಸೊ ಇವಾಗ ನಾನು ನಿಮ್ಮ ಜೊತೆ ಪನ್ನೀರ್ ಮಸಾಲಾನ ಶೇರ್ ಮಾಡ್ತೀನಿ. ಸೊ ಫಸ್ಟು ನಾವು ಅಂದರೆ ಹೇಗಿತ್ತು, ನಾವು ಫೈನಲ್ ಲುಕ್ ಹೇಗಿತ್ತು ಅಂತ ತೋರಿಸ್ದೆ. ಇವಾಗ ನಾವು ಫಸ್ಟು ಪನ್ನೀರ್ ತೊಗೊಂಡಿದ್ದೀವಿ. ಸೊ ನಿಯರ್ ಬೈ ಇವಾಗ ನಂದಿನಿ ಸ್ಟೋರ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೇ ಸಿಗುತ್ತೆ. ಆ್ಯಂಡ್ ನಾವು ಇದನ್ನು ಸ್ಕ್ವೇರ್ ಶೇಪ್ ಅಂದರೆ ಆ ಥರ ಕಟ್ ಮಾಡ್ಕೊತಿದ್ದೀವಿ ಚಿಕ್ಕ ಚಿಕ್ಕ ಪೀಸಸಲ್ಲಿ. ಸೊ ಫಸ್ಟ್ ನಾವು ಈ ಥರ ಲಾಂಗ್ ಕಟ್ ಮಾಡ್ಕೊಂಡು ಅದಾದಮೇಲೆ ಚಿಕ್ಕ ಚಿಕ್ಕ ಪೀಸಸಲ್ಲಿ ಕಟ್ ಮಾಡ್ಕೋತೀವಿ. ಸೊ ಇದು ನಿಯರ್ ಬೈ ನಿಮಗೂ ಸಿಗುತ್ತೆ ಅಂಗಡಿಯಲ್ಲೆಲ್ಲ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಆ್ಯಂಡ್ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ರೆಸಿಪಿ ಅಂದರೆ ಪನ್ನೀರ್ ಹೇಗೆ ಮಾಡ್ತೀವಿ, ಪನ್ನೀರ್ ಮಸಾಲ ಹೇಗೆ ಮಾಡ್ತೀವಿ ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬಟ್ ಪನ್ನೀರ್ ಇದೆಯಲ್ಲ, ಅದನ್ನು ಹೇಗೆ ಮಾಡ್ತೀವಿ ನಾವು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೇಗನೆ. ಸೊ ಈ ವಿಡಿಯೋನ ನೋಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಫಸ್ಟ್ ನಾವು ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ನಾವು 3 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ತಾಯಿದ್ದೀವಿ. ನೋಡಿ ಇವಾಗ ನೀವೇ ನೋಡ್ತಾ ಇದ್ದೀರಾ. ಸೊ ಬೆಣ್ಣೆ 3 ಟೇಬಲ್ ಸ್ಪೂನ್ ಆ್ಯಂಡ್ ಅದನ್ನು ಅಂದರೆ ಒಂದು ಸ್ವಲ್ಪ ಬಿಸಿ ಬಿಡ್ತೀವಿ. ದೆನ್ ಅದು ಬಿಸಿ ಆದಮೇಲೆ ನಾವು ಏಲಕ್ಕಿ 2 ತಗೊಂಡಿದ್ದೀವಿ ಆ್ಯಂಡ್ ಲವಂಗ ತಗೊಂಡಿದ್ದೀವಿ. ಅದನ್ನು ನಾವು ಕಡಾಯಿಗೆ ಹಾಕ್ತೀವಿ. ಸೊ ನಿಮಗೆ ಕರೆಕ್ಟಾಗಿ ಕಾಣಿಸ್ತಿದ್ದಿಲ್ಲ, ಏನಕ್ಕಂದರೆ ಟ್ರೈಪಾಡ್ ಇಟ್ಕೊಂಡಿದ್ದಲ್ವ, ಹಾಗಾಗಿ ಚೇಂಜ್ ಮಾಡಿ ಪ್ಲೇಸು ಎಲ್ಲ ಮಾಡಬೇಕಿತ್ತು ಅಂತ ಕಾಣಿಸ್ತಿಲ್ಲ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಆ್ಯಂಡ್ ಅದಾದಮೇಲೆ ನಾವು ಆನಿಯನ್ಸ್ ಚಾಪ್ ಮಾಡ್ಕೊಂಡಿದ್ವಿ. ಮೀಡಿಯಮ್ ಸೈಜಿಂದು 4 ಆನಿಯನ್ ನಾವು ಚಾಪ್ ಮಾಡ್ಕೊಂಡು ಇವಾಗ ಹಾಕ್ತೀವಿ. ಆನಿಯನ್ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮಿಕ್ಸ್ ಮಾಡಾದಮೇಲೆ ಮುಂದೆ ಪ್ರೋಸೆಸ್ ಏನಿದೆ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಜಾಸ್ತಿ ಜನಕ್ಕೆ ರೆಸಿಪಿ ಗೊತ್ತಿರೋದಿಲ್ಲ ಹೇಗೆ ಅಂತ. ಸೊ ಹಾಗಾಗಿ ಶೇರ್ ಮಾಡೋಣ ಅಂತ. ಆ್ಯಂಡ್ ತುಂಬಾ ಚೆನ್ನಾಗಿ ಆಗುತ್ತೆ ಇದು ರೆಸಿಪಿ ಆ್ಯಂಡ್ ತುಂಬಾ ಟೇಸ್ಟಿಯಾಗುತ್ತೆ. ಹಾಗಾಗಿ ಶೇರ್ ಮಾಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಬೇರೆಯವ್ರಿಗೆ ಶೇರ್ ಮಾಡಿ. ಆ್ಯಂಡ್ ನನ್ನ ಅದರ್ ಚಾನಲ್ ಇದೆ ಸರ್ಪ್ರೈಸಿಂಗ್ ವ್ಲಾಗ್ ಅಂತ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಸೊ ಇವಾಗ ಕಡೆಗೆ ಬರೋಣ. ಇವಾಗ ನಾವು ಇಲ್ಲಿ ಜಿಂಜರ್ ಮತ್ತು ಗಾರ್ಲಿಕ್ ತೊಗೊಂಡಿದ್ದೀವಿ ಒಂದು ಸ್ವಲ್ಪ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ತೊಗೊಂಡಿದ್ದೀವಿ ಅಂತ. ಆ್ಯಂಡ್ ಅದನ್ನು ಹಾಕಿ ಅದೇ ಆನಿಯನ್ಸ್ ನಾವು ಚಾಪ್ ಮಾಡಿ ಹಾಕಿದ್ವಲ್ಲ, ಅದಾದಮೇಲೆ ಆನಿಯನ್ ಮತ್ತು ಜಿಂಜರ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಟೊಮೊಟೊ ಹಾಕ್ತೀವಿ. ಸೊ ಟೊಮ್ಯಾಟೊ ನಾವು ಮೀಡಿಯಮ್ ಸೈಜಿಂದು 4 ತೊಗೊಂಡು ಅದನ್ನು ಚಾಪ್ ಮಾಡಿ ಇವಾಗ ಹಾಕ್ತೀವಿ. ಸೊ ಕಡಾಯಿಲಿ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ಕೊತಿದ್ದೀನಿ. ಲಾಸ್ಟ್ವರೆಗೂ ನೋಡಿ ಈ ವಿಡಿಯೋನ. ದೆನ್ ನಾವು ಇಲ್ಲಿ ಗೋಡಂಬಿ ತೊಗೊಂಡಿದ್ವಿ. ಗೋಡಂಬಿ ನಾವು 15 ತೊಗೊಂಡಿದ್ವಿ, ಅಂದರೆ ಚಿಕ್ಕ ಚಿಕ್ಕ ಪೀಸಸ್ಸು ಅದೇ 15 ಬರುತ್ತಲ್ವ, ಅದು 15 ತೊಗೊಂಡು ಹಾಕಿದ್ವಿ. ಆ್ಯಂಡ್ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀವಿ. ಇವಾಗ 5 ಮಿನಿಟ್ಸು ನಾವು ಒಂದು ಪ್ಲೇಟ್ ಮುಚ್ಚಿಡ್ತೀವಿ. ಸೊ ಟೊಮಾಟೊ ಇದೆಯಲ್ವ, ಅದನ್ನು ಸಾಫ್ಟ್ ಆಗೋಕ್ಕೆ ಬಿಡ್ತೀವಿ. ಆ್ಯಂಡ್ ಅದಾದಮೇಲೆ ಅದು ಸಾಫ್ಟ್ ಆದಮೇಲೆ ನಾವು ಪ್ಲೇಟ್ನ ತೆಗ್ದು 5 ಮಿನಿಟ್ಸ್ ಆದಮೇಲೆ ತಣ್ಣಗಿಡ್ತೀವಿ. ತಣ್ಣಗಿಟ್ಟಾದಮೇಲೆ ಅದನ್ನು ನಾವು ಒಂದು ಜಾರಲ್ಲಿ ಹಾಕಿ ಮಿಕ್ಸರಲ್ಲಿ ಸೊ ಮಿಕ್ಸ್ ಮಾಡ್ತೀವಿ. ಆ್ಯಂಡ್ ಇವಾಗ ಅದನ್ನು ರುಬ್ಕೊಂಡಾದಮೇಲೆ ನೋಡಿ ಈ ಥರ ಬಂದಿದೆ. ಸೊ ಇವಾಗ ಮತ್ತೆ ಅದೇ ನಾವು ಕಡಾಯಿಯಲ್ಲಿ ಸೊ ಇವಾಗ ಎಣ್ಣೆ ಹಾಕ್ತಾಯಿದ್ದೀವಿ. ಎಣ್ಣೆ ನಾವು 1 ಸ್ಪೂನ್ ಹಾಕಿದ್ದೀವಿ ಈ ಸ್ಪೂನಲ್ಲಿ. ಇವಾಗ ನಾವು ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಅದರಲ್ಲಿ 2 ಪೀಸಸ್ ಮಾಡ್ಕೊಂಡಿದ್ವಿ. ಅದನ್ನು ಇವಾಗ ಎಣ್ಣೆ ಹಾಕಿದ್ವಲ್ಲ ಕಡಾಯಿಯಲ್ಲಿ, ಸೊ ಕಡಾಯಿಗೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀವಿ. ದೆನ್ ನಾವು ಚಾಪಡ್ ಆನಿಯನ್ಸ್ ಅಂದರೆ ಆನಿಯನ್ಸ್ ತೊಗೊಂಡಿದ್ದೀವಿ. ಆನಿಯನ್ ನಾವು ಮೀಡಿಯಮ್ ಸೈಜಿಂದು 1 ತೊಗೊಂಡಿದ್ದೀವಿ. ಆ್ಯಂಡ್ ಅದನ್ನು ಚಾಪ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಪೀಸಸಲ್ಲಿ ಅದನ್ನು ಹಾಕಿದ್ವಿ. ಇವಾಗ ಕಡಾಯಲ್ಲಿ ಹಾಕಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀವಿ. ಚಿಲ್ಲಿ ಪೌಡರ್ ಹಾಕಬೇಕು. ಚಿಲ್ಲಿ ಪೌಡರ್ ನಾವು 1 ಟೀ ಸ್ಪೂನ್ ಹಾಕಿದ್ದೀವಿ. ಆ್ಯಂಡ್ ದೆನ್ ಟರ್ಮರಿಕ್ ಪೌಡರ್ ನಾವು 1/4 ಟೀ ಸ್ಪೂನ್ ಹಾಕಿದ್ವಿ. ಇವಾಗ ಜೀರಿಗೆ ಪೌಡರ್ 1/2 ಟೀ ಸ್ಪೂನ್, ಧನಿಯಾ ಪೌಡರ್ 3/4 ಟೀ ಸ್ಪೂನ್, ಗರಂ ಮಸಾಲ 1/2 ಟೀ ಸ್ಪೂನ್. ಇವಾಗ ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಸಾಲ್ಟ್ 1 ಟೇಬಲ್ ಸ್ಪೂನ್. ಅದಾದಮೇಲೆ 1 ಕಪ್ಪಷ್ಟು ನೀರು ಹಾಕಬೇಕು. ಅದೇ ಜಾರಲ್ಲಿ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ. ದೆನ್ ನಾವು ಫ್ರೆಶ್ ಕ್ರೀಮ್ ಹಾಕ್ತಿದ್ದೀವಿ ಇವಾಗ.
ಕ್ರೀಮ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನಾವು ಪನ್ನೀರ್ ಕಟ್ ಮಾಡ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಹಾಕ್ತೀವಿ. 20 ಕ್ಯೂಬ್ ಇದೆ ಪನ್ನೀರ್ದು. ಪನ್ನೀರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪನ್ನೀರ್ ಹಾಕಾದ್ಮೇಲೆ ನಾವು 10 ಮಿನಿಟ್ಸ್ ಪ್ಲೇಟ್ನ ಮುಚ್ಚಿಡ್ತೀವಿ. ಇವಾಗ ನಾವು ಪ್ಲೇಟ್ ಮುಚ್ಚಿ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀವಿ. ನೋಡಿ, ಕಸ್ತೂರಿ ಮೆಥಿ ಒಂದು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿ. ಇವಾಗ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಿದ್ವಿ. ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಮಿಕ್ಸ್ ಮಾಡಾದ್ಮೇಲೆ ಶಾಹಿ ಪನ್ನೀರ್ ರೆಡಿ ಆಗುತ್ತೆ. ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ಇವಾಗ ಕನ್ಸಿಸ್ಟೆನ್ಸಿ ಈ ಥರ ಇರುತ್ತೆ. ಆ್ಯಂಡ್ ರೆಡಿ ಆಯಿತು ನಮ್ಮ ಢಾಬಾ ಸ್ಟೈಲ್ ಪನ್ನೀರ್ ಮಸಾಲ. ಆ್ಯಂಡ್ ತುಂಬಾ ಡಿಲಿಷಿಯಸ್ ಆಗಿತ್ತು. ಆ್ಯಂಡ್ ಇವಾಗ ನಾವು ಪರೋಟ ಹಾಕ್ಕೊಡ್ತಿದ್ದೀವಿ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ. ಆ್ಯಂಡ್ ನಾನು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ರೈನಾ ಫಾತಿಮಾಸ್ ವರ್ಲ್ಡ್ ಆ್ಯಂಡ್ ಸರ್ಪ್ರೈಸಿಂಗ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಬಾಯ್.